ಓಂ ಗುರುಭ್ಯೋ ನಮಃ. ಮಿಥುನ ರಾಶಿ. ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನೋಡೋಣ. ಪ್ರಿಯ ವೀಕ್ಷಕ ಬಂಧುಗಳೇ, ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಈ ತಿಂಗಳಲ್ಲಿ ಹಬ್ಬದ ಸರಮಾಲೆಗಳೇ ಪ್ರಾರಂಭವಾಗುತ್ತೆ. ಈ ತಿಂಗಳಲ್ಲಿ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದಂತಹ ದಿನ. ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಗಾಗಿ, ಮನೆಯ ಒಳಿತಿಗಾಗಿ ಮಹಾಮಾತೆ ಲಕ್ಷ್ಮೀದೇವಿಯನ್ನು ಪೂಜಿಸಿ ವರವನ್ನು ಪಡೆಯುವಂತಹ ದಿನ. 9ನೇ ತಾರೀಕು ರಕ್ಷಾಬಂಧನ. ಅಂದು ಹೆಣ್ಣು ಮಕ್ಕಳು ತನ್ನ ಅಣ್ಣ ತಮ್ಮಂದಿರಿಗೆ ಒಳಿತಾಗಲೆಂದು ಕಂಕಣವನ್ನು ಕಟ್ಟಿ ಹರಸುವಂತಹ ದಿನ. 10ನೇ ತಾರೀಕು ಶ್ರೀ ಗುರುರಾಘವೇಂದ್ರರ ಆರಾಧನೆ. ಗುರುರಾಯರ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ. 16ನೇ ತಾರೀಕು ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಸಂತಾನಕ್ಕಾಗಿ ಅಪೇಕ್ಷಿಸುವ ದಂಪತಿಗಳು ಅಂದು ಶ್ರೀಕೃಷ್ಣನನ್ನು ಆರಾಧಿಸಿ ಒಳ್ಳೆಯದಾಗುತ್ತದೆ. 26ನೇ ತಾರೀಕು ಮಂಗಳ ಗೌರಿ ವ್ರತ. 27ನೇ ತಾರೀಕು ಬುಧವಾರದ ದಿನ ಶ್ರೀ ವರಸಿದ್ಧಿ ವಿನಾಯಕನ ಜಯಂತಿ. ವಿದ್ಯಾಬುದ್ಧಿಗಳಿಗಾಗಿ ನಿಮ್ಮ ಮುಂದಿನ ಸಕಲ ಕಾರ್ಯಗಳು ಸುಗಮವಾಗಿ ನೆರವೇರಲು ಗಣಪತಿ ಹಬ್ಬವನ್ನು ಆಚರಿಸಿ ಸಂಪ್ರೀತರಾಗಿ. ಇದು ಈ ತಿಂಗಳ ವಿಶೇಷತೆಗಳು. ಗೋಚಾರ ಫಲಗಳ ಸಂಚಾರ ನೋಡುವುದಾದರೆ, ಸೂರ್ಯಗ್ರಹವು ಆಗಸ್ಟ್ 17ನೇ ತಾರೀಕು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕ್ರಗ್ರಹ 20ನೇ ತಾರೀಕು ನಿಮ್ಮ ರಾಶಿಯಿಂದ ಮುಂದಿನ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಿದ್ದಾರೆ. ಬುಧಗ್ರಹ 29ನೇ ತಾರೀಕಿನವರೆಗೂ ನಿಮ್ಮ ರಾಶಿಯಲ್ಲಿದ್ದು 30ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಿದ್ದಾರೆ. ಮುಖ್ಯವಾಗಿ 3 ಗ್ರಹಗಳ ಬದಲಾವಣೆಗಳನ್ನು ಕಾಣಬಹುದು. ಮಿಥುನ ರಾಶಿಯಲ್ಲಿ ಶುಭ ಅಶುಭ ಫಲವನ್ನು ನೋಡೋದಾದರೆ, ನಿಮಗೆ 10ನೇ ಮನೆಯಲ್ಲಿ ದಶಮ ಶನಿಯ ವಿಶೇಷ ಫಲಗಳನ್ನು ಕಾಣಬಹುದು. ಆಯುಷ್ಯ, ಅದೃಷ್ಟ ಮತ್ತು ಭಾಗ್ಯಸ್ಥಾನದ ಅಧಿಪತಿ 10ನೇ ಮನೆಯಲ್ಲಿ ಇರೋದರಿಂದ ವೃತ್ತಿಸ್ಥಾನದಲ್ಲಿದ್ದಾರೆ. ನೀವು ವೃತ್ತಿ ಜೀವನದಲ್ಲಿ ಉನ್ನತವಾಗಿ ಉತ್ತುಂಗದ ಸ್ಥಾನಕ್ಕೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಆಲಸ್ಯ ಪ್ರವೃತ್ತಿಯನ್ನು ದೂರ ಮಾಡಿ, ಅಂದರೆ ಸೋಂಬೇರಿತನವನ್ನು ದೂರ ಮಾಡಿ ಕೆಲಸದ ಕಡೆಗೆ ಗಮನ ವಹಿಸಿದ್ದೇ ಆದರೆ ಯಶಸ್ಸನ್ನು ಖಂಡಿತವಾಗಿ ಕಾಣಬಹುದು. ಶನಿಯ ಅದೃಷ್ಟ ಮತ್ತು ಭಾಗ್ಯಸ್ಥಾನ ನಿಮಗೆ ಇರುವಾಗ ನಿಮಗೆ ಉತ್ತಮವಾದ ಫಲಗಳೇ ಸಿಗುತ್ತದೆ. ಗುರುಗ್ರಹ ನಿಮ್ಮ ಮನೆಯಲ್ಲೇ ಇದ್ದಾರೆ. ದುಡ್ಡಿನ ವಿಚಾರದಲ್ಲಿ ಮುಂಜಾಗ್ರತೆ ವಹಿಸಿ. ಸುಖ ಸುಮ್ಮನೆ ಖರ್ಚುಗಳು ಬರೋದು, ವೃಥಾ ಓಡಾಟಗಳು ಆಗ್ತಾ ಇರುತ್ತದೆ. ಗುರುವಿನಿಂದ ಬೇರೆ ತೊಂದರೆಗಳಿಲ್ಲ, ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ಕುಜಗ್ರಹ 4ನೇ ಮನೆಯಲ್ಲಿದ್ದಾರೆ. ಹೀಗಾಗಿ ಬೇಗನೆ ಕೋಪ ಮಾಡಿಕೊಳ್ಳೋದು ಆಗ್ತಿರುತ್ತೆ. ಅಷ್ಟೇ ಹೊರತಾಗಿ ಒಳ್ಳೆಯ ವಿಚಾರವಾಗಿ ನೋಡೋದಾದರೆ, ಶ್ರಮಪಟ್ಟು ಹಣವನ್ನು ಮಾಡ್ತೀರಾ, ಲಾಭವಾಗುತ್ತದೆ. ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಸೈಟ್ ಮನೆ ಕಟ್ಟುವಂಥದ್ದು, ಈ ರೀತಿಯ ಲಾಭಗಳು ಆಗುತ್ತದೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ಮಾಸ ನಿಮಗೆ ಶುಭಕರವಾಗಿದೆ. ದಿಢೀರ್ ಕೋಪ ಮಾಡಿಕೊಳ್ಳುವುದು ಕಡಿಮೆ ಮಾಡಿ. ತಾತ್ಕಾಲಿಕ ಕುಜದೋಷವಿದೆ, ಅಂತಹ ದೊಡ್ಡದ್ದೇನಲ್ಲ. ಕೋಪದಿಂದ ವ್ಯವಹಾರಗಳು ದೂರವಾಗುವಂಥದ್ದು ಆಗುತ್ತೆ. ಈ ತಿಂಗಳ 7ನೇ ತಾರೀಕು ಕುಜ ಜಯಂತಿ ಇದೆ. ಅಂದು ಕೆಂಪು ವಸ್ತ್ರವನ್ನು ಮತ್ತು ಕೆಂಪು ಪುಷ್ಪಗಳನ್ನು ಜೊತೆಗೆ ಪೂಜಾ ಸಾಮಗ್ರಿಗಳೊಂದಿಗೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪೂಜಿಸುವುದರ ಮೂಲಕ ಅವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ, ಅಥವಾ ನವಗ್ರಹ ದೇವಾಲಯದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವಂತಹ ಕುಜನಿಗೆ ಕೆಂಪು ವಸ್ತ್ರ ಮತ್ತು ಕೆಂಪು ಹೂ ಸಮರ್ಪಣೆ ಮಾಡಿ ಭಜಿಸಿ ಭೂಮಿಯೋಗದ ಆಶೀರ್ವಾದ ಸಿಗುತ್ತದೆ. ನಿಮಗೆ ಒಳ್ಳೆಯದಾಗುತ್ತದೆ. ಇನ್ನು ಬುಧಗ್ರಹ 2ನೇ ಮನೆಯಲ್ಲಿದ್ದು
ನಿಮಗೆ ಬಲಹೀನರಾಗಿದ್ದಾರೆ. ಓದು ಬರಹದಲ್ಲಿ ಶ್ರದ್ಧೆ ಇರಲಿ. ಆದರೆ ಶುಕ್ರ ಅದೇ 2ನೇ ಮನೆಯಲ್ಲಿ ಇದ್ದು ನಿಮಗೆ ಬಲಿಷ್ಠರಾಗಿದ್ದಾರೆ. ಭಾಗ್ಯದಲ್ಲಿ ರಾಹು, ತೃತೀಯದಲ್ಲಿ ಕೇತು. ರಾಹುವಿನಿಂದ ವಿಶೇಷ ಫಲ ಸಿಗುತ್ತದೆ. 9ನೇ ಮನೆಯಲ್ಲಿ ರಾಹು ಇದ್ದಾಗ ಭಾಗ್ಯೋದಯವಾಗುತ್ತೆ. ಒಂದು ರೀತಿಯಲ್ಲಿ ದಿಢೀರ್ ಅಭಿವೃದ್ಧಿ ಆಗುತ್ತದೆ. ನಿಮ್ಮದಲ್ಲದ ವಸ್ತು ನಿಮ್ಮ ಕೈ ಸೇರುವಂಥದ್ದು. ಕೋರ್ಟ್ ಕಚೇರಿಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತದೆ. ಸರ್ಕಾರಿ ಉದ್ಯೋಗದಲ್ಲಿ ಅಭಿವೃದ್ಧಿ, ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯ ಮಾರ್ಗ ನಿಮಗೆ ಶ್ರೇಯಸ್ಸನ್ನು ಕೊಡುತ್ತದೆ. ಸೂರ್ಯಗ್ರಹವು 17ನೇ ತಾರೀಕು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಹೆಚ್ಚು ಶಕ್ತಿ ಹೊಂದಿದವರಾಗಿ ಸಾಹಸಿಗಳಾಗ್ತೀರ. ಸ್ವಲ್ಪ ಸಣ್ಣ ಪುಟ್ಟ ಅಣ್ಣ ತಮ್ಮಂದಿರಲ್ಲಿ ಕಲಹ ಬರಬಹುದು. ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತದೆ. ನಮಗ್ಯಾಕೆ ಬೇಕು ಎಂಬ ಉದಾಸೀನತೆಯನ್ನು ಮೊದಲು ಬಿಡಿ. ಶ್ರಾವಣ ಮಾಸವಾದ್ದರಿಂದ ಶನಿವಾರದಂದು ದೇವಾಲಯಕ್ಕೆ ಹೋಗಿ ವಿಷ್ಣು ದೇವರ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ. ಏಕೆಂದರೆ ನಿಮ್ಮ ರಾಶಿಯಾಧಿಪತಿ ಬುಧ ನಿಮಗೆ ಬಲಹೀನರಾಗಿದ್ದಾರೆ. ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ನಿಮ್ಮ ಕೈಲಾದ ತುಳಸಿ ಗಿಡವನ್ನು ದಾನ ಮಾಡಿ, ನಿಮಗೆ ಶುಭವಾಗುತ್ತದೆ. ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ರೈತರಿಗೆ ಉತ್ತಮವಾಗಿದೆ. ತರಕಾರಿ, ಹೂವು, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸಮಯ ಚೆನ್ನಾಗಿದೆ. ಬಟ್ಟೆ ಅಂಗಡಿಗಳಿಗೂ ವ್ಯಾಪಾರ ಚೆನ್ನಾಗಿರುತ್ತದೆ. ಗೋಲ್ಡ್ ವ್ಯಾಪಾರಿಗಳಿಗೆ, ಇತರೆ ಅಂದಕ್ಕೆ ಸಂಬಂಧಿಸಿದಂತಹ ವ್ಯಾಪಾರಕ್ಕೆ ಅನುಕೂಲಕರವಾಗಿದೆ. ಇದಿಷ್ಟು ಮಿಥುನ ರಾಶಿಯ ಗ್ರಹಗಳ ಗೋಚಾರ ಫಲಗಳು ಅಂತ ಹೇಳ್ತಾ, ಮುಂದಿನ ಎಲ್ಲ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ನಮಸ್ಕಾರ.